ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಈ ಒಂದೇನು ಪತ್ರಿಕಾಗೋಷ್ಠಿಗೆ ನಮ್ಮ ಬೆಳಗುಂಬ ಪಂಚಾಯಿತಿಯ ಮುಖಂಡರುಗಳಾದಂತಹ ನಮ್ಮ ನಾಗರಾಜಣ್ಣವರು, ನರಸಿಂಹಯ್ಯನವರು, ನಮ್ಮ ರಾಮಣ್ಣವರು, ಚಿಕ್ಕಣ್ಣವರು, ನರಸಿಂಹಣ್ಣವರು, ರಾಮಕೃಷ್ಣಪ್ಪನವರು ಅವರು ಸಹ ಮುಖಂಡರುಗಳೆಲ್ಲ ಭಾಗವಹಿಸಿದ್ದಾರೆ. ಇವತ್ತು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ನಾವು ಮಾಗಡಿ ತಾಲೂಕಿನಲ್ಲಿ ಈಗಾಗಲೇ ಹಲವಾರು MS ರಾಮಯ್ಯ ಆಸ್ಪತ್ರೆ ಮತ್ತು ಮಹಾನಾಡು ಕಟ್ಟೆಮನೆ ಮತ್ತು DK ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಮೆಗಾ ಕ್ಯಾಂಪ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ, ಹೆಲ್ತ್ ಕ್ಯಾಂಪ್ಗಳು ಮಾಡ್ಕೊಂಡು ಬರ್ತಾ ಇದ್ವಿ. ನಿಮಗೆಲ್ಲ ತಿಳಿದಿರುವಂಥದ್ದು ಮೆಗಾ ಕ್ಯಾಂಪ್ಗಳು ಮಾಡ್ತಾ ಇದ್ವಿ. ಇದು ನಮ್ಮ BMRD ಮಾಜಿ ಅಧ್ಯಕ್ಷರು ಕೆಂಚೇಗೌಡರು ಅಂತ ಮುಖಂಡತ್ವದಲ್ಲಿ ನೇತೃತ್ವದಲ್ಲಿ ನಾವೆಲ್ಲ ಮುಖಂಡರುಗಳು ಸೇರ್ಕೊಂಡು ಈ ಒಂದು ಕ್ಯಾಂಪನ್ನು ಮಾಡ್ತಾ ಇದ್ವಿ. ದಯಮಾಡಿ, ಏಕೆಂದರೆ ಗ್ರಾಮೀಣ ಪ್ರದೇಶದ ಜನಗಳು ಬಂದು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲ ಹಲವಾರು ಸಮಸ್ಯೆಗಳಿರ್ತವೆ ಅವ್ರಿಗೆ. ಅದೊಂದು ಹೆಣ್ಮಕ್ಳುಗಳು, ಹೆಚ್ಚಿಗೆ ಹೆಣ್ಮಕ್ಳುಗಳು ನಮ್ಮ ಸಮಸ್ಯೆಗಳು ಏನಿದೆ ಅಂತ ಹೇಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಅಂಥ ಒಂದು ಎಲ್ಲರೂ ತೋರಿಸ್ಕೋಬೇಕು, ಒಂದು ಅವಕಾಶಗಳು ಅನುಕೂಲ ಆಗಬೇಕು ಅಂತ ಹೇಳಿ ಇವತ್ತು ಬಾಲಣ್ಣವರು ನನಗೆ ಚುನಾವಣೆದ ಅಭಿವೃದ್ಧಿ ಕೆಲಸ ಒಂದು ಕಡೆ ಆದರೆ, ಪ್ಲಸ್ ಇನ್ನು ಕ್ರೀಡಾ ಸ್ಪರ್ಧೆ, ಸಾಂಸ್ಕೃತಿಕ ಕೆಲಸಗಳು, ಕ್ರೀಡಾ ಸ್ಪರ್ಧೆಗಳು ಅವೆಲ್ಲ ಒಂದು ಕಡೆ ಆದರೆ, ಎಲ್ಲ ಒಂದು ಕಡೆ ಆರೋಗ್ಯದ ಕಡೆನೂ ಗಮನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಇದೊಂದು ಮೆಗಾ ಕ್ಯಾಂಪ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಬರೋ ಭಾನುವಾರ 29ನೇ ತಾರೀಕು ಭಾನುವಾರ ಬೆಳಗುಂಬ ಪಂಚಾಯಿತಿ ಅರ್ತಿಗೇಟ್ನಲ್ಲಿ ಇವತ್ತು ಮೆಗಾ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ನಮಗೆ ರಾಮಯ್ಯ ಹಾಸ್ಪಿಟ್ಲಿಂದ ನುರಿತ ವೈದ್ಯರು ಬರ್ತಾ ಇದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್. ಮತ್ತು ಅಲ್ಲಿ ಕ್ಯಾನ್ಸರು, ಹೆಣ್ಮಕ್ಳಿಗೆ ಹಲವಾರು ರೀತಿಯ ಕ್ಯಾನ್ಸರ್ಗಳು ಇರ್ತವೆ. ಆ ಕ್ಯಾನ್ಸರ್ನ ಚೆಕ್ ಮಾಡಲಿಕ್ಕೆ ಒಂದು ಹೈಟೆಕ್, ಕರ್ನಾಟಕದಲ್ಲದು 2ನೇ 3ನೇದು ಇರಬೇಕಂತ ಹೈಟೆಕ್ ಬಸ್ಸೇ ಬರುತ್ತೆ. ಅದು ಲೇಡೀಸ್ಗೆ ಕ್ಯಾನ್ಸರ್ ಚೆಕ್ ಮಾಡಲಿಕ್ಕೆ. ಎರಡನೇದು ಮತ್ತು ಹಲ್ಲನ್ನು ಅಲ್ಲೇ ಕ್ಲೀನ್ ಮಾಡಿ ಅಲ್ಲೇ ಸ್ವಲ್ಪ ಕೀಳಬೇಕು ಅಂತ ಹೇಳೋದಕ್ಕಿಂತ ಅದಕ್ಕೂ ವ್ಯವಸ್ಥೆ ಇದೆ. ಮತ್ತು ಕಣ್ಣನ್ನು ಸುಮಾರು ಜನಕ್ಕೆ ಕಣ್ಣನ್ನು ದೋಷ ಇದೆ. ಈಗ ಆ ಕಣ್ಣನ್ನು ಸ್ಥಳದಲ್ಲೇ ಪರೀಕ್ಷೆ ಮಾಡಿ ಅವರಿಗೆ ಕನ್ನಡಕ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಾವೇ ಕರ್ಕೊಂಡೋಗಿ ಮತ್ತೆ ಕರ್ಕೊಂಬಂದ್ಬಿಡ್ತೀವಿ. ಅವರು ನಾವೇ ಕರ್ಕೊಂಡೋಗಿ ಆಪರೇಷನ್ ಆದಮೇಲೆ ಕರ್ಕೊಂಬಂದು ಬಿಡುವಂಥ ಕೆಲಸವನ್ನು ಮಾಡ್ತೀವಿ. ಬೇರೆ ಆಪರೇಷನ್ ಏನಾದ್ರು ಹೆಚ್ಚಿನ ದೈಹಿಕ ಸಂಬಂಧಪಟ್ಟಂತೆ ಯಾವ್ದಾದ್ರು ಆಪರೇಷನ್ ಇತ್ತು ಅಂತೇಳಿ ಅದು ನಮ್ಮ ಬಾಲಣ್ಣವರ ಸಹಾಯದೊಂದಿಗೆ ಅದನ್ನು ಸಹ ಪಾಪ ಸ್ವಂತ ಖರ್ಚಿನಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ಇದು ಪ್ರಚಾರ ಆಗಬೇಕಲ್ಲ, ಅದು ನಾವು ಅಂಗನವಾಡಿಯವ್ರನ್ನ ಎಲ್ಲನೂ ಉಪಯೋಗಿಸ್ಕೊತೀವಿ. ನಮ್ಮ ಮುಖ್ಯವಾಗಿ ನಮ್ಮ ಮುಖಂಡರು, ಪಂಚಾಯಿತಿಯ ಮುಖಂಡತ್ವವನ್ನು ಮಾಡ್ತಾರೆ. ಹಾಗಾಗಿ ಇದನ್ನು ಪ್ರಚಾರ ಆಗಲಿ ಅಂತೇಳಿ ನಮ್ಮನ್ನು ಸಹ ಆಗ್ತಿರುವಂಥದ್ದು ಉತ್ತಮವಾದ ಕಾರ್ಯಕ್ರಮ ಇದು. ಕೆಲವೊಂದು ಕಡೆ ಬಾಲಣ್ಣವರು ಸೇವೆಯನ್ನು ಓಟಾಗಿ ಕೆಲಸಕ್ಕೆ ನನ್ನ ಋಣವನ್ನು ತೀರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಸೇವೆಯನ್ನು ಮಾಡಬೇಕು ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಂದು ಮನೆ ಬಾಗಿಲಿಗೆ ಆರೋಗ್ಯವನ್ನು ತೆಗೆದುಕೊಂಡು ಆರೋಗ್ಯ ಸೇವೆಯನ್ನು ಕೊಡಲಿಕ್ಕೆ ಅವರು ಪ್ರತಿಯೊಂದು ಗ್ರಾಮಕ್ಕೂ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಎಲ್ಲ ಪಂಚಾಯತಿಗೂ ಮಾಡ್ಕೊಂಡು ಬರ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ಚಕ್ರಬೈಲಿ ಕೇಳ್ತಾ ಇದ್ದಾರೆ, ಬ್ಯಾಂಕೇರಲ್ಲಿ ಕೇಳ್ತಾ ಇದ್ದಾರೆ, ಇನ್ನು ಹಲವಾರು ಕಡೆ ಕ್ಯಾಂಪ್ಗಳು ಕೇಳ್ತಾ ಇದ್ದಾರೆ. ಅದು ಸಹ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಗಮನಕ್ಕೆ ಒಂದು ತರ್ತಾ ಇದ್ದೀವಿ. ಎಷ್ಟನೇ ಕ್ಯಾಂಪ್ ಸರ್? ಇದು ಅಲ್ಲಿ 7ನೇ ಕ್ಯಾಂಪು ಸರ್. ಇದು ಮೆಗಾ ಕ್ಯಾಂಪಲ್ಲಿ ಮತ್ತು ಕೆಲವೊಂದು ಮಾಡಿದ್ದು, ನಂಜನಗೂಡಲ್ಲಿ ಮಾಡಿದ್ದು, ಬಾಚಿನಟ್ಟಿಲೊಂದು ಮಾಡಿದ್ದು, ಇನ್ನು ಹಲವಾರು ಕಡೆ ಮಾಡಿದ್ದು. ಇದು ಮೆಗಾ ಕ್ಯಾಂಪ್. ಇದು ಅಂದರೆ ಎಲ್ಲ ಸಾಮಾನ್ಯ ರೋಗ, ಮಕ್ಕಳ ವಿಭಾಗ, ಚರ್ಮ ರೋಗ, ಕಣ್ಣಿನ ತಪಾಸಣೆ, ಸಾಮಾನ್ಯ ಮತ್ತು ECG ಅಂದರೆ ಎಕೋನು ಮಾಡ್ತೀವಿ ನಾವು. ECG ಸುಮ್ಮನೆ ಮಾಡಿ ಕಳಿಸೋದಿಲ್ಲ, ಹೃದಯಕ್ಕೆ ಸಂಬಂಧಪಟ್ಟಂಥ ಅದನ್ನೇ ಒಂದು ಸಪ್ರೇಟ್ ಮಿಷಿನ್ ತರಿಸಿ, ಮಿಷಿನ್ ತರಿಸಿ LS ಬಾಟಲ್ ಮಾಡುವಂಥದ್ದು, ಶ್ವಾಸಕೋಶ ಸಂಬಂಧಪಟ್ಟದ್ದು, ಕ್ಯಾನ್ಸರು, ಕಿವಿ ಮೂಗು ಗಂಟಲು, ENT ಸಂಬಂಧಪಟ್ಟಿದ್ದು, ಮೂಳೆ ರೋಗ. ಅದನ್ನು ನಮ್ಮ ರೈತಾಪಿ ಜನರು ಪಾಪ ಎಲ್ಲರೂ ಸಹ ಕಾಲು ನೋವು ಅಂತಾರೆ. ಅದಕ್ಕೆಲ್ಲರಿಗೂ ಟ್ರೀಟ್ಮೆಂಟ್, ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಮೆಡಿಸಿನ್ನು ಏನು ಆಯಿಂಟ್ಮೆಂಟ್ ಬೇಕಾ, ಮಾತ್ರೆಗಳು ಬೇಕಾ ಅದನ್ನು ಕೊಡ್ತೀವಿ. ಜೊತೆಯಲ್ಲಿ ಆಪ್ರೇಷನ್ ಆಗಬೇಕು ಅಂತ ಹೇಳಿದ್ರೆ ಆಪ್ರೇಷನ್ ಮಾಡೋಂಥ ಕೆಲಸವನ್ನು ಮಾಡ್ತೀವಿ. ಮತ್ತು BP, ಶುಗರ್, ಸಕ್ಕರೆ, ಅಲರ್ಜಿ ಎಲ್ಲ ಪ್ರತಿಯೊಂದು ಮನುಷ್ಯನಿಗೆ ಏನೇನು ದೋಷಗಳಿದೆ ಎಲ್ಲದಕ್ಕೂ ಒಂದು ಕೆಲಸವನ್ನು ಮಾಡೋಕ್ಕೆ ಹೋಗ್ತೀವಿ. ಟೈಮಿಂಗ್ಸ್ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಸಂಜೆ 4 ಗಂಟೆ ತನಕ ಇರುತ್ತೆ. ಮತ್ತು ಯಾರು ಬರ್ತಾರೋ ರೋಗಿಗಳು ಪಾಪ ತೋರಿಸ್ಕೊಳ್ಳಿಕ್ಕೆ ಬರ್ತಾರೋ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ, ಹಣ್ಣು ಹಂಪಲುಗಳನ್ನ ಕೊಡ್ತೀವಿ, ಊಟದ ವ್ಯವಸ್ಥೆ ಇರುತ್ತೆ, ನೀರಿನ ವ್ಯವಸ್ಥೆ ಇರ್ತದೆ. ಪ್ಲಸ್ಸು ಬಂದಂಥವ್ರು ಊಟ ಮತ್ತು ಬಂದು ಹೋಗ್ಲಿಕ್ಕೆ ಆಟೋ ವ್ಯವಸ್ಥೆನೂ ಸಹ ಮಾಡಿರ್ತೀವಿ. ಕರ್ಕೊಂಡು ಹೋಗ್ಬಿಡೋಕ್ಕೆ ಮತ್ತು ಕರ್ಕೊಂಡು ಹೋಗ್ಲಿಕ್ಕೆ ಆಟೋ ವ್ಯವಸ್ಥೆನೂ ಸಹ ಮಾಡಿರ್ತೀವಿ. ಇವೆಲ್ಲ ಬಾಲಣ್ಣವರ ಚಾರಿಟಬಲ್ ಟ್ರಸ್ಟ್ ಏನಿದೆಯಲ್ಲ ಆ ಟ್ರಸ್ಟ್ ಮತ್ತು ತಮಾಜಣ್ಣವರ ಮುಖಂಡತ್ವದಲ್ಲಿ ಇಷ್ಟು ಕೆಲಸಗಳು. ಸರ್ ಗೆಸ್ಟ್ಗಳು ನಮ್ಮ ಸುರೇಶ್ ಅಣ್ಣ ಕರಿತಾ ಇದ್ದೀವಿ. ಸುರೇಶ್ ಅಣ್ಣವ್ರದೆಲ್ಲ ಬಾಲಣ್ಣ ಅಂತೂ ಬಂದೇ ಬರ್ತಾರೆ, ತಮಾಜಣ್ಣವ್ರು ಬರ್ತಾರೆ. ಬಾಲಣ್ಣವರು ಮತ್ತು ತಮಾಜಣ್ಣವರ ಮತ್ತೆ ನಮ್ಮ ಪಂಚಾಯತಿ ಎಲ್ಲ ಮುಖಂಡರುಗಳು ಒಂದು ಕಾರ್ಯಕ್ರಮ
ರಾಜಕೀಯ ಉದ್ದೇಶ ಅಥವಾ ಸೇವಾ ಮನೋಭಾವನೆ ಸರ್? ಇಲ್ಲ, ಸೇವಾ ಮನೋಭಾವನೆ ಸರ್. ಇದು ರಾಜಕೀಯ ಯಾವುದು ಚುನಾವಣೆ ನಮ್ಗೆ ಇಲ್ಲ, ಇನ್ನ ಯಾವುದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಗಳೆಲ್ಲ ಇದು ಇದನ್ನು ಹೊಸದಾಗಿ ಮಾಡ್ತಾ ಇಲ್ಲ. ಇದಲ್ಲೇ ಮೆಗಾ ಕ್ಯಾಂಪ್ ಏಳ್ನೇದು ಮಾಡ್ತಾ ಇರೋದು. ಜನಸಾಮಾನ್ಯರಿಗೆ, ಬಡ ಜನರಿಗೆ, ಜನಸಾಮಾನ್ಯರಿಗೆ ಎಲ್ಲರೂ ಬಂದು ಹಾಸ್ಪಿಟ್ಲಿಗೆ ತೋರಿಸ್ಕೊಳಕ್ಕಾಗಲ್ಲ ಸರ್. ಎಲ್ಲ ನರ್ಸಿಂಗ್ ಹೋಮ್ಗಳು ಹೋಗೋಕ್ಕಾಗಲ್ಲ, ಎಲ್ಲರೂ ಬರ್ಲಿಕ್ಕಾಗಲ್ಲ. ಹಾಗಾಗಿ ಸಣ್ಣ ಸಣ್ಣ ಕಾಯಿಲೆಗಳನ್ನು ತೋರಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನು ಕೊಡಬೇಕು ಅಂತ ಬಾಲಣ್ಣವರು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸರ್. ಏನೇನು ಸರ್? ಇಲ್ಲಿ ಆಧಾರ್ ಕಾರ್ಡ್ ಅಂತಂದು ಸಾಕು ಸರ್. ಅವರು ಆಧಾರ್ ಕಾರ್ಡ್ ಅಂತಂದ್ರೆ ಅವ್ರಿಗೆ ನಾವು ಅಡ್ರೆಸ್ ಇರಬೇಕಲ್ಲ, ಆಧಾರ್ ಕಾರ್ಡ್ ಒಂದು ಸಾಕು. ನಾವು ಎಲ್ಲ ಪ್ರತಿಯೊಂದು ಉಚಿತವಾಗಿ ಮಾಡ್ತೀವಿ ಸರ್. ಸರ್, ಈಗ ಹೆಣ್ಮಕ್ಳಿಗೆ HPV ವ್ಯಾಕ್ಸಿನ್ ಅಂತ ಕೊಡ್ತಾ ಇದ್ದಾರೆ, ಅದನ್ನ ಕೊಡೋ ಸಾಧ್ಯತೆ ಇದೆಯಾ? ಅದನ್ನು ಚೆಕ್ ಮಾಡ್ತೀವಿ ಸರ್. ಅದು ಕೇಳಿಲ್ಲ ನಾನು, ಅದನ್ನು ಚೆಕ್ ಮಾಡ್ತೀವಿ ಸರ್. ಚೆಕ್ ಮಾಡಿದ್ದೆ ಅವಶ್ಯಕತೆ ಇದ್ರೆ ಕೊಡ್ಸಲ್ಲ ಸರ್, ಅದನ್ನು ಕೊಡಿಸ್ತೀವಿ ಸರ್. ಅವಶ್ಯಕತೆ ಇದ್ರೆ ಹಾಸ್ಪಿಟಲ್ ಹತ್ರ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ರಾಮಯ್ಯ ಹಾಸ್ಪಿಟಲ್ ನೋಡಬೇಕು, ಪ್ರತಿಷ್ಠಿತ ಬೆಂಗಳೂರಿನಲ್ಲಿ ಒಂದೇ ಒಳ್ಳೆ ಹಾಸ್ಪಿಟಲ್. ಅದು ವೆಹಿಕಲ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು ವೆಹಿಕಲ್ ಅದು ಹೈಟೆಕಲ್ಲಿ ಬರುವಂಥದ್ದು. ಹೈಟೆಕಲ್ಲಿ ಬೆಂಗಳೂರಲ್ಲಿ ಇರೋಂಥದ್ದು 2-3-5 ವೆಹಿಕಲ್ ಅಷ್ಟೇ, ಅಂತ ವೆಹಿಕಲೇ ಬರ್ತದೆ. ಹೈಟೆಕ್ ವೆಹಿಕಲ್ ಬರುತ್ತೆ, ಅಲ್ಲೊಂದು ಅಷ್ಟೇ ಹೈಟೆಕ್ ಬಸ್ ಬರುತ್ತೆ. ಎಲ್ಲ ಸೇವೆಯನ್ನು ಸಿಗುತ್ತೆ ಸರ್. ಇದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೀರಾ, ಇನ್ನೊಂದು ವರ್ಷ, ಇನ್ನೊಂದು 6 ತಿಂಗಳು ವರ್ಷ ಕಳೆದ್ರೆ ಚುನಾವಣಾ ವರ್ಷ. ಸಂಘಟನೆ ಹೆಂಗೈತೆ ಸರ್? ಸರ್, ಈಗ ನಾನು ಅಪ್ರಥಮವಾಗಿ ಕೆಲವೇ ದಿನಗಳಲ್ಲಿ ಆಗಿದ್ದೀನಿ, ಇನ್ನು ಅಧಿಕಾರ ಮಾಡಿಲ್ಲ. ಯಾಕೆಂದ್ರೆ ನನ್ನ ಜೊತೆನಲ್ಲಿ ಒಂದು ಕಮಿಟಿ ಮಾಡ್ಕೋಬೇಕು. ನಾವು ಅಧ್ಯಕ್ಷರು, ಉಪಾಧ್ಯಕ್ಷಗಳು, ಸೆಕ್ರೆಟರಿಗಳು, ಟ್ರೆಸರರು ಮತ್ತು ಕಮಿಟಿ ಮೆಂಬರ್ಗಳು ಎಲ್ಲ ಮಾಡ್ಕೊಂಡು ಒಂದು ಅಧಿಕಾರ ಸ್ವೀಕಾರ ಕೆಲಸವನ್ನು ಮಾಡ್ತೀವಿ. ಇನ್ನು ಪಾರ್ಟಿ ಕಚೇರಿ, ನಮ್ಮ ಕಾಂಗ್ರೆಸ್ ಕಚೇರಿಗೂ ಶಂಕುಸ್ಥಾಪನೆಯನ್ನು ಮಾಡಬೇಕು. ಮುಂದೊಂದು ತಿಂಗಳು 26 ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರಂತೆ. ಅವತ್ತು ಶಂಕುಸ್ಥಾಪನೆ ಒಟ್ಟಿಗೆ ಮಾಡುವಂಥ ಒಂದು ಕೆಲಸವೂ ಇದೆ. ಈಗಾಗಲೇ ಬಾಲಣ್ಣವರ ಸ್ವಂತ ಖರ್ಚಿನಲ್ಲಿ ಇವತ್ತು 40ಕ್ಕೆ 70 ನಮ್ಮ ಪುರಸಭೆ ಪಕ್ಕದಲ್ಲಿ ಶಿವಕುಮಾರ ಸ್ವಾಮಿ ಜಾಗದಲ್ಲಿ ಪಕ್ಕದಲ್ಲಿ ಒಂದು ಜಾಗವನ್ನು ಸಹ ತೆಗೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಮತ್ತು ಸಂಘಟನೆ, ಪಕ್ಷ ಸಂಘಟನೆ ಅಂತ ಹೇಳಿದ್ರೆ ಹಲವಾರು ಅಧಿಕಾರ ಇದ್ದಾಗ ಹಲವಾರು ಮುನಿಸ್ಗಳು ಅವೆಲ್ಲ ಇದ್ದೇ ಇರ್ತವೆ. ಅಧಿಕಾರ ಪಕ್ಷ ಇದ್ದಾಗ ಕೆಲವೊಂದು ಕಡೆ ನಮ್ಮ ಕಾರ್ಯಕರ್ತರು ಅವೆಲ್ಲ ಇರ್ತವೆ. ಅದೆಲ್ಲ ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್. ಯಾರೇ ನಮ್ಮಲ್ಲಿ ಸ್ವಲ್ಪ ದೂರ ಆಗಿದ್ದು, ಅವ್ರ ಸಮಸ್ಯೆಗಳಿದೆ, ಮತ್ತು ನಮ್ಮ ಕಾರ್ಯಕರ್ತರು ಸುಮ್ಮನೆ ದುಡ್ಸ್ಕೊಳ್ಳೋಕ್ಕೋಸ್ಕರ ಪಕ್ಷ ಅಲ್ಲ. ಈಗ ಸರ್ಕಾರ ಇದೆ, ಇರೋ ಟೈಮಲ್ಲಿ ಬಾಲಣ್ಣವರು ಶಾಸಕರಾಗಿದ್ದಾರೆ, ಮುಂದಿನ ದಿನಗಳಲ್ಲಿ ಮಂತ್ರಿ ಅವರಿದ್ದಾರೆ. ಹಾಗಾಗಿ ನಮ್ಮ ಕಾರ್ಯಕರ್ತರೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅವ್ರ ಸಮಸ್ಯೆ ಬಗೆಹರಿಸೋದಾಗ್ಬೋದು, ಅವ್ರಿಗೆ ಅಧಿಕಾರ ಕೊಡುವಂಥದ್ದಾಗ್ಬೋದು, ಅವೆಲ್ಲ ಕೆಲಸವನ್ನು ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ. ಆಸ್ಪತ್ರೆ ಬಿಲ್ಡಿಂಗ್ ಸರ್, ಹಾಸ್ಪಿಟ್ಲ್ ಬಿಲ್ಡಿಂಗು ದಯಮಾಡಿ ಪತ್ರಕರ್ತ ಮಾಧ್ಯಮ ಮಿತ್ರರು ನೀವೆಲ್ಲ ಯೋಚನೆ ಮಾಡಬೇಕು. ಯಾಕೆಂದರೆ 40 ಕೋಟಿ ವೆಚ್ಚದಲ್ಲಿ ಏನೋ ಒಂದು ದೊಡ್ಡ ಹಾಸ್ಪಿಟ್ಲ್ ಮಾಡಬೇಕು ಅಂತ ಬಾಲಣ್ಣವರು ಸತಾಯ ಮಿನಿಸ್ಟರ್ ಕರ್ಕೊಂಬಂದು ಏನೋ ಒಂದು ಮಾಡಕ್ಕೆ ಹೊರಟಿದ್ದಾರೆ. ಈ ಅಡೆತಡೆಗಳೇ ಜಾಸ್ತಿ, ಈ ಕೇಸ್ ಹಾಕೊಳ್ಳೋವಂಥದ್ದು ಈಗೆಲ್ಲ ಒಂದು ಹಂತಕ್ಕೆ ಬಂದಿದೆ ಅನ್ಸುತ್ತೆ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರೆಡಿ ಮಾಡ್ತಾ ಇದ್ದೀವಿ, ಕೆಲಸ ನಡೀತಾ ಇದೆ, ಅದನ್ನು ಮಾಡ್ತಾ ಇದೆ ಸರ್. ಈಗ ನೋಡಿ, ಅಂಬೇಡ್ಕರ್ ಭವನ ಒಂದು ಒಳ್ಳೆ ಚನ್ನಪಟ್ಟಣದಲ್ಲಿ ಒಂದು ಅಂಬೇಡ್ಕರ್ ಭವನ ಉತ್ತಮವಾಗಿದೆ. ಎಲ್ಲ ಇದು ರೋಡ್ಗೆ ಹೋಗ್ತಾ ಇತ್ತು ಅಂದ್ಕೊಂಡು ಅದನ್ನು ಕಟ್ಟಿಸೋಣ ಅಂತ ಹೋದ್ರೆ ಅದಕ್ಕೂ ಒಂದು ಇಷ್ಟ ಇತ್ತು. ಅಲ್ಲಿ ಯಾವ ಗಂಧದ ಮರ ಬೆಳೆದವೆ ಸರ್? ಇದೆ ಸರ್, ಇಲ್ಲ ಅಂತ ಹೇಳಿದ ಮರಗಳಿದೆ, ಇಲ್ಲ ಅಂತ ಹೇಳೋದಿಲ್ಲ. ನೀವು ಮರಗಳೆಲ್ಲ ಒಟ್ಟು ಕಿತ್ತಾಕ್ಬಿಡ್ತೀರ ಮರ, ಅದನ್ನೆಲ್ಲ ಸ್ವಲ್ಪ ಮಾಧ್ಯಮದಲ್ಲಿ ನೀವು ಅದನ್ನು ಹೇಳ್ಬೇಕು. ಅದಕ್ಕೂ ಒಂದು ಸ್ಟೇ ತಂದಿರೋದು. ಆ ರೋಡ್ ಆಗುತ್ತೆ, ರೋಡೆಲ್ಲ ಕಂಪ್ಲೀಟ್ ಆಗೋಣ ಅಂತ ಹೇಳಿದ್ರೆ ಅದಕ್ಕೂ ಒಂದು ಸ್ಟೇ ತರೋದು. ಅಭಿವೃದ್ಧಿ ಕೆಲಸಗಳಿಗೆ ಈ ಥರ ಅಡೆತಡೆ ಹಾಕಿದ್ರೆ ಹೇಳಿ ಸರ್, ಅಭಿವೃದ್ಧಿ ಎಲ್ಲಿ ಮಾಡೋಕ್ಕಾಗುತ್ತೆ? ಈಗ ಸರ್ಕಾರ ಇದೆ, ಎಲ್ಲ ಒಂದು ಕಡೆ ಹೆಚ್ಚಿನ ರೀತಿಯಲ್ಲಿ ಗ್ಯಾರಂಟಿ ಕೊಡೋ ಸಮೇತ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. 5 ಗ್ಯಾರಂಟಿಗಳನ್ನ ಕೂಡ ಜೊತೆಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಮಾಗಡಿ ಪಟ್ಟಣ ಇವತ್ತು ನೋಡ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗ್ತಾ ಇದೆ ಅಂತ. ಆ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಕ್ಕೆ ಹೋದ್ರೆ ಇಂಥ ಅಡೆತಡೆಗಳು ಮಾಡಿದ್ರೆ ಇಲ್ಲ, ಬೇರೆ ಏನಾದ್ರು ಸ್ವಂತಕ್ಕೆ ಮಾಡ್ಕೊತಾ ಇದ್ರೆ, ಬಾಲಣ್ಣವ್ರು ಸ್ವಂತಕ್ಕೆ ಮಾಡ್ಕೊತಾ ಇದ್ರೆ ಬೇಕಾದ್ರೆ ಅಡೆತಡೆ ಮಾಡಲಿ, ಬೇಡ ಅಂತ ಹೇಳೋದಿಲ್ಲ. ಅಭಿವೃದ್ಧಿ ಕಡೆ ಒಂದು ಹಾಸ್ಪಿಟ್ಲ್, ಹೈಟೆಕ್ ಹಾಸ್ಪಿಟ್ಲ್ ಆಗ್ತಾ ಇದೆ. ನಮಗೆ ಒಂದು ಎಕೋಯಿಂದ ಪ್ರತಿಯೊಂದು ನಮ್ಮ ಸ್ಕ್ಯಾನಿಂಗ್ ಇಂದ ಹಿಡಿದು ಪ್ರತಿಯೊಂದು ಇಲ್ಲಿ ಬರ್ತಾವೆ. ನಮಗೆ ದೊಡ್ಡ ಹಾಸ್ಪಿಟ್ಲ್ ಆಗ್ತಾ ಇದೆ, 100 ಬೆಡ್ ಹಾಸ್ಪಿಟ್ಲ್, ದೊಡ್ಡ ಬೆಡ್ ಹಾಸ್ಪಿಟ್ಲ್ ಆಗ್ತಾ ಇದೆ ಅಂತ ಹೇಳಿದಾಗ ಅದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು. ಇವ್ರು ಪ್ರೋತ್ಸಾಹ ಕೊಡೋದು ಬಿಟ್ಬಿಟ್ಟು ನಾನೆಲ್ಲೋ ಅವ್ರಿಗೆ ಹೆಸರು ಬಂದ್ಬಿಡುತ್ತೆ ಅಂತ ಅಡೆತಡೆ ಹಾಕುವಂಥದ್ದು, ಕೇಸ್ ಹಾಕುವಂಥ. ಈಗ ಏನು ಸರ್, ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಕೇಸ್ ಅಪ್ಲೈ ಆಗೇ ಆಗ್ತವೆ. ಅದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಅದು ಬಗೆಹರಿಲಿಕ್ಕೆ ಕರೆಕ್ಟಾಗಿರುತ್ತೆ, ಬಗೆಹರಿಲಿಕ್ಕೆ ತುಂಬ ದಿನಗಳಾಗುತ್ತೆ, ಅಭಿವೃದ್ಧಿಯಲ್ಲೂ ಕುಂಠಿತ ಆಗುತ್ತೆ. ದಯಮಾಡಿ ಮಾಧ್ಯಮಕ್ಕೆ ನೀವು ಸ್ವಲ್ಪ ಹೇಳಬೇಕು ಅವ್ರಿಗೆಲ್ಲ. ಒಳ್ಳೆ ಕೆಲಸ ನಡೀತಾ ಇದೆ, ಸ್ವಂತ ಕೆಲಸಕ್ಕೆಲ್ಲ ಜನಸಾಮಾನ್ಯರಿಗೋಸ್ಕರ ಮಾಡ್ತಾ ಇರೋದು. ದಯಮಾಡಿ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ. ನೀವು ಅಭಿವೃದ್ಧಿ ಆಗಲಿ, ಅಭಿವೃದ್ಧಿ ಕಡೆ ಚಿಂತನೆಯನ್ನು ಕೊಡಿ. ಅವ್ರು ಕೈ ಜೋಡಿಸ್ತೀವಿ. ನಾನು ತಪ್ಪಾಗ್ತಾ ಇದ್ರೆ ತಪ್ಪು ಅಂತ ಹೇಳಿ, ಈ ಕೆಲಸ ಸರಿ ಆಯ್ತಾ ಇಲ್ಲ, ಇಲ್ಲಿ ಯಾವುದೋ ಕೆಲಸ ಗುಣಮಟ್ಟದಿಲ್ಲ, ಅದನ್ನೆಲ್ಲ ಬೇಕಾಳಿಬೇಕು ತಿಳ್ಕೊಳ್ಳೋದು. ಅದನ್ನು ಬಿಟ್ಬಿಟ್ಟು ಇದು ಸರಿ ಇಲ್ಲ, ಅದನ್ನ ಹಾಸ್ಪಿಟ್ಲ್ ಹೊಡಿಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು. ಎಲ್ಲ ಒಂದು ಕಡೆ ದೊಡ್ಡ ಹಾಸ್ಪಿಟ್ಲ್ ಆಗ್ತಾ ಇದೆ ಅಂತೇಳಿ. ನಾನು ಮೊನ್ನೆ ಶಿವಮೊಗ್ಗಕ್ಕೆ ಹೋಗ್ಬೇಕಾದ್ರೆ ಒಂದು 2 ಸಲ ನೋಡ್ಕೊಂಡಿದೆ. ಅದರಲ್ಲೂ
ಚಿತ್ರದುರ್ಗದಿಂದ ಒಳಗಡೆ ಹೋಗ್ಬೇಕಾದ್ರೆ ಒಳಲ್ಕೆರೆ ಅಲ್ಲೊಂದು ಹೈಟೆಕ್ ಹಾಸ್ಪಿಟ್ಲ್ ಮಟ್ಟಕ್ಕೆ ಇದೆ ಅಂತ ಹೇಳಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ನಮ್ದು ಬೆಂಗಳೂರು ಪಟ್ಟಣದಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಒಂದು ದೊಡ್ಡ ಹಾಸ್ಪಿಟಲ್ ಇಲ್ಲ ಅಂತ ಹೇಳಿದ್ರೆ ಆ ಮಟ್ಟದಿಂದ ಬಾಲಣ್ಣವ್ರು ಏನೋ ಒಂದು ದೊಡ್ಡ ಮಟ್ಟದ ಅನುದಾನವನ್ನ ತಂದು ಕೆಲಸ ಮಾಡ್ತಾ ಇದ್ದಾರೆ ಅಂತೆಲ್ಲ ಸಹಕಾರ ಇದನ್ನು ಕೇಳ್ಕೊಳ್ತೀನಿ. ಅಭಿವೃದ್ಧಿ ಕೆಲಸಕ್ಕೆ ದಯಮಾಡಿ ಒತ್ತನ್ನು ಕೊಡಿ. ಒಂದು ಎರಡನೇದು ಈಗ ಏನು KCP ರೋಡ್ ಆಗ್ತಾ ಇದೆಯಲ್ಲ, ಈ KCP ರೋಡ್ ಏನಾಗ್ತಾ ಇದೆ, KCP ರೋಡು ಏನು ನಮ್ಮ ಇದು ಇದೆ ಯಾವುದು ಚಾನಲ್ ಅಲ್ಲಲ್ಲ ಚಾನಲ್ ಅಲ್ಲ ಸರ್ UGD ಚಾನಲ್ ತಂದಿದ್ರಲ್ಲ, ಆ ಚಾನಲ್ ಇಂದ 1.5 ಮೀಟರ್ ಆಚೆ ಹೋಗುತ್ತೆ. ಈಗ ಅಕ್ವೈರ್ ಮಾಡ್ತಾರೆ, ದಯಮಾಡಿ ಯಾರು ಕನ್ಸ್ಟ್ರಕ್ಷನ್ ಮಾಡುವಂತರು ದಯಮಾಡಿ 1.5 ಮೀಟರ್ ಜಾಗ ಬಿಟ್ಟು ಕಟ್ಟಿ. ಯಾವ್ದು ಇದೇ ಸರ್ ಪಟ್ಟಣದಲ್ಲಿ ಚರಂಡಿ ಆಗಿದ್ದು, ಚರಂಡಿಗಿಂತ ವಾಕಿಂಗ್ ಪಾತ್ ಮಾಡ್ಲಿಕ್ಕೆ 1.5 ಮೀಟರ್ ಒತ್ತುವರಿ ಇದೆ. ದಯಮಾಡಿ ಕಟ್ಟುವಂತವರಿಗೆಲ್ಲ ನೋಡ್ದೆ, ಇಲ್ಲೇ ಒಂದು ನೋಡ್ದೋ ಇಲ್ಲಿ ಕರೆಕ್ಟಾಗಿ ಅದಕ್ಕೆ ಕಟ್ಬಿಟ್ಟಿದ್ದಾರೆ. ಈ 1.5 ಮೀಟರ್ ಫುಟ್ಪಾತ್ ಮಾಡ್ಲಿಕ್ಕೆ ಜಾಗ ಬೇಕು. ದಯಮಾಡಿ ಮುಂದೆ ಈಗ ಹೊಡೆದಾಕು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಹೊಡೆದಾಕೆ ಆಗ್ತಾರೆ. ಯಾರು ಕನ್ಸ್ಟ್ರಕ್ಷನ್ ಮಾಡುವಂಥವ್ರು ಇದ್ರೆ ದಯಮಾಡಿ ಆ ಜಾಗವನ್ನು ಬಿಟ್ಟು 1.5 ಮೀಟರ್ ಕಟ್ಟಿ, ಪಟ್ಟಣದಲ್ಲಿ 1.5 ಮೀಟರ್ ಬಿಟ್ಟು ಫುಟ್ಪಾತ್ ಜಾಗ ಬಿಟ್ಟು ಬೇರೆ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ ಕೈ ಮುಗಿ ಕೇಳ್ಕೊಳ್ತಾರೆ. ಯಾಕೆಂದ್ರೆ ಕೆಲವೊಂದು ಕಡೆ ಅಭಿವೃದ್ಧಿ ಆಗ್ತಾ ಇದೆ. ಈಗ ಡಬಲ್ ರೋಡ್ ಆಗಿ ಫುಟ್ಪಾತ್ ಆಯ್ತು ಅಂತ ಹೇಳಿದ್ರೆ ಆ ಕಡೆ 1.5 ಮೀಟರ್ ಈ ಕಡೆ 1.5 ಮೀಟರ್ ಡೆವಲಪ್ಮೆಂಟ್ ಫುಟ್ಪಾತ್ ಆಯ್ತು ಅಂತ ಹೇಳಿದ್ರೆ ಪಟ್ಟಣ ಸುಂದರವಾಗಿ ಕಾಣಿಸುತ್ತೆ. ದಯಮಾಡಿ ಅದಕ್ಕೊಂದು ಎಲ್ಲ ಏನು ರೋಡ್ ಸೈಡ್ ಇರುವಂಥ ಜನತೆ ಇದೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೈ ಮುಗಿ ಕೇಳ್ತೇನೆ. ಇದು ಮುಖ್ಯವಾದ ಮ್ಯಾಟ್ರ್ ಮುಖ್ಯ, ಯಾಕೆಂದ್ರೆ ಈಗೆಲ್ಲ ಕನ್ಸ್ಟ್ರಕ್ಷನ್ ಸುಮಾರು ಜನ ನೋಡ್ತಾ ಇದ್ದೀವಿ. ಇದು ಮುಖ್ಯವಾದ ಮ್ಯಾಟ್ರು. ದಯಮಾಡಿ ಅದೊಂದು ಸ್ವಲ್ಪ ಶುದ್ಧಿ ಮಾಡಿ. 1.5 ಮೀಟರ್ ಅಂತೂ ಒತ್ತುವರಿ ಆಗೇ ಆಗುತ್ತೆ. ಅದನ್ನು ಯಾರಿಗೂ ಸ್ವಂತಕ್ಕೆ ಮಾಡ್ತಾ ಇರೋದಲ್ಲ, ರೋಡ್ ಫುಟ್ಪಾತ್ ಮಾಡ್ತಾರೆ. ಈಗಾಗಲೇ ಹೊಡೆದಿದಾರಲ್ಲ ಸರ್, ಹೊಡೆದ ಅಷ್ಟಕ್ಕೆ ಅಂದ್ಬಿಟ್ಟು ಜನ ತಿಳ್ಕೊಂಡು ಅದನ್ನ ಕನ್ಸ್ಟ್ರಕ್ಷನ್ ಅದಕ್ಕೆ ನಾನು ಹೇಳ್ತಾ ಇರೋದು, ಕನ್ಸ್ಟ್ರಕ್ಷನ್ ಏನೇನು ಹೊಡೆದಾಕ್ಬಿಟ್ಟಿದಾರಲ್ಲ, ಹೊಡೆದಾಕ್ಬಿಟ್ಟ ಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಬಾರ್ಡ್ರಿಗೆ ಮಾಡ್ಕೊಳ್ತಾ ಇದ್ದಾರೆ. ಚರಂಡಿ ಬಾರ್ಡ್ರಿಗೆ, ಚರಂಡಿಯಿಂದ 1.5 ಮೀಟರ್ ಮತ್ತೆ ಒತ್ತುವರಿ ಆಗಿದೆ. ನೋಟಿಫಿಕೇಶನ್ ಆಗಿದೆ, 1.5 ಒತ್ತುವರಿ ಆಗಿ ಆಗಿದೆ. 1.5 ಮೀಟರ್ ಫುಟ್ಪಾತ್ಗೆ ಸೇರ್ಸಿ ಇದು ಮಾಡಿರೋದವರು. ಕೆಲವು ಜನ ಏನಾಗಿದೆ ಅಂತ ಹೇಳಿದ್ರೆ ಚರಂಡಿ ಇಷ್ಟು ಬರ್ತಾ ಇದೆಯಲ್ಲಪ್ಪ, ಚರಂಡಿಗೆ ಸೇರ್ಸಿ ಕಟ್ಕೊಳ್ಳೋದ ಅಂತ ಕಟ್ಕೊಳ್ತಾ ಇದ್ದಾರೆ. ಅದೊಂದು ತಪ್ಪು ನಿರ್ಧಾರ, ಅದೊಂದು ತಿಳುವಳಿಕೆ ಇರಲಿ ತಪ್ಪು ಅಂತ ಕೇಳ್ತೀನಿ. ಧನ್ಯವಾದಗಳು ಸರ್.